ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಟಿ ಸಮುದಾಯದ ಹಣವನ್ನು ಲಪಟಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಮಹಿಳೆಯರಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಸಮ್ಮುಖದಲ್ಲಿ ಇವತ್ತು ರಸ್ತಾ ರೋಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. 2 ದಿವಸದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಆದಂಥ ಅನಾಹುತವನ್ನು ಜನರಿಗೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಜನರ ಪರವಾಗಿ ಒಂದು ಸೈಕಲ್ಲು ಮತ್ತು ಜಡ್ಕಾ ಒಂದು ಸಾಂಕೇತಿಕವಾಗಿ ಆ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಆದರೆ ಇವತ್ತು ರಾಜ್ಯಾದ್ಯಂತ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ರಸ್ತಾ ರೋಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಹಿಂದೆ ಮಾತಾಡಿದಂಥ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ವಿವರಿಸಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೆಟ್ಟ ರಾಜ್ಯ ಸರ್ಕಾರ, ರೈತ ವಿರೋಧಿ, ಜನ ವಿರೋಧಿ. ಸಿದ್ದರಾಮಯ್ಯನವರ ನೇತೃತ್ವದ ಈ ಒಂದು ಕೆಟ್ಟ ಸರ್ಕಾರ ಜನರಿಗೆ ಇವತ್ತು ಬರೆ ಎಳಿತಾ ಇದೆ, ಎಲ್ಲ ವಿಧದಲ್ಲೂ ಬರೆ ಎಳಿತಾ ಇದೆ. ಇವತ್ತು ಬಿ ಡಿ ಗೋಪಾಲ್ ಗೌಡರು ಹೇಳಿದ್ರು ಸ್ಟ್ಯಾಂಪ್ ಡ್ಯೂಟಿ ಏನಾಗಿದೆ ಅಂತ. ಮಿಕ್ಕಿದ ನಮ್ಮ ಮುಖಂಡರುಗಳು ಪೆಟ್ರೋಲ್ ಡೀಸೆಲ್ ಎಲ್ಲ ಇವರ ಒಂದು ತೀಟಾಗಿ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ, ಗ್ಯಾರಂಟಿಗಳಿಗೆ ದುಡ್ಡು ದುಗ್ಸೋಕ್ಕೋಸ್ಕರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನು 24.1% ಇಡಬೇಕು ಆ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಗ್ಯಾರಂಟಿ ಕೊಟ್ಟಿರೋಂಥದ್ದು ಹಿಂದೆ ನಾವು ಅಸೆಂಬ್ಲಿಲಿ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಎಸ್ ಟಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರ ಇರ್ಬೋದು ಮತ್ತು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿರುವಂಥದ್ದು ಇದು ಬರೋ ಇನ್ನೊಂದು ವಾರದಲ್ಲಿ ಎಫೆಕ್ಟ್ ಗೊತ್ತಾಗ್ತದೆ. ಈಗ ನಮ್ಮ ಶಿವಪ್ರಸಾದ್ ಬ್ಯಾಟ್ರಂಗೇಗೌಡರು ಹೇಳಿದ್ರು, ಆಲ್ರೆಡಿ ಇವತ್ತು KSRTC ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಇದರಿಂದ ಡೀಸೆಲಿಂದ ಇವತ್ತು ಬಸ್ಸಿನ ದರ ಇಳಿಸ್ತೀವಿ ಅಂತ. ನಮ್ಮ ಮಿಕ್ಕಿದ ಮುಖಂಡರು ಶಿವಪ್ರಸಾದ್ ಅವರು ಇವರು ಹೇಳದಂಗೆ ನೀರಿನ ದರ ಏರಿಸ್ತಾರೆ, ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗೋದ್ರಿಂದ ಲಾರಿಗಳು ನಿಮ್ಮ ಜಲ್ಲಿ ರೇಟ್ ಜಾಸ್ತಿ ಆಗ್ತದೆ, ಮಳ್ಳಿನ ರೇಟ್ ಜಾಸ್ತಿ ಆಗ್ತದೆ, ತರಕಾರಿ ರೇಟ್ ಜಾಸ್ತಿ ಆಗ್ತದೆ, ಹಾಲಿನ ರೇಟ್ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ, ತಿರ್ಗಾ ಜಾಸ್ತಿ ಮಾಡ್ತಾರೆ. ಬರೋ ದಿವಸಗಳಲ್ಲಿ ಒಂದು ವಾರದಲ್ಲಿ ಇದರ ಒಂದು ಚೈನ್ ರಿಯಾಕ್ಷನ್ ಎಫೆಕ್ಟು ಸಾಮಾನ್ಯ ಜನರಿಗೆ ಇವತ್ತು ಆಗ್ತದೆ. ಇವರು ಕೊಡುವಂಥ ಬಿಟ್ಟಿ ಭಾಗ್ಯ ಅದು ದುಡ್ಡು ಒದಗಿಸೋಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ವಿಷ ಕುಡಿಯೋ ಭಾಗ್ಯ ಈ ರಾಜ್ಯ ಸರ್ಕಾರ, ಸನ್ಮಾನ್ಯ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಇವತ್ತು ಕೊಡ್ತಾ ಇದೆ. ಅದನ್ನು ವಿರೋಧಿಸಿ ಕಳೆದ 3 ದಿವಸದಿಂದಲೂ ಕೂಡ ಮಾಡ್ತಿದ್ದೇವೆ. ಇವತ್ತಿನ್ನೂ ನಾವು ತೇಜಿಯಾಗಿ ಈ ಒಂದು ಪ್ರತಿಭಟನೆಗಳನ್ನು ಮಂಡಳಾದ್ಯಂತ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಈ ಕೆಟ್ಟ ಸರ್ಕಾರ ಈಗಲಾದರೂ ಕೂಡ ಜನಪರವಾಗಿ ಏನಾರು ಅವರಿಗೆ ಕಾಳಜಿ ಇದ್ದರೆ ತಾಂಡಿರುವಂಥ ಕೆಟ್ಟ ಹೆಜ್ಜೆಗಳನ್ನು ವಾಪಸ್ ತಗೊಂಡು ಜನಪರವಾದಂಥ ಕಾರ್ಯಕ್ರಮ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.